cold bones. Yeah, that's ನಾನು ಮಳವಳ್ಳಿ ಮಂಜ ಮಾತಾಡ್ತಿರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ KKRTC ಅಂತಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ. ಅಂದರೆ ಈ KSRTCಗಳೇನಿದೆ ಅಂದರೆ ವಾಯುವ್ಯ ಸಾರಿಗೆ ನಿಗಮ ಮತ್ತು ಈಶಾನ್ಯ ಸಾರಿಗೆ ನಿಗಮ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಮತ್ತು ಇನ್ನೊಂದು KSRTC. ಇದು 4 ಬರ್ತದೆ. ಜೊತೆಗೆ ಇನ್ನೊಂದು 5 ಇದೆ, ಅದು BMTC, ಬೆಂಗಳೂರದೊಂದು BMTC ಬರ್ತದೆ. ಜೊತೆಗೆ 4 KSRTCಗಳಿದ್ದಾವೆ. ಅದರಲ್ಲಿ ವಾಯುವ್ಯ, ಈಶಾನ್ಯ ಮತ್ತು ಇದನ್ನು ಒಂದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಮಾಮೂಲಿ KSRTC ಅಂತಲೇ ಇದೆ. ಈ 4 ವಿಭಾಗದಲ್ಲಿ ಇವಾಗ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಕಾಲ್ಫಾರ್ಮ್ ಮಾಡಿದ್ದಾರೆ. ಯಾವುದಕ್ಕೆ ಅಂತಂದರೆ ನಿರ್ವಾಹಕ ಅಂದರೆ ಕಂಡಕ್ಟರ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. 1737 ಹುದ್ದೆಗಳಿದೆ. 1737 ಹುದ್ದೆ, ಜೊತೆಗೆ ಸಹಾಯಕ ಲೆಕ್ಕಿಗ ಅಂತ, ಇದು ಡಿಪೋದಲ್ಲಿ ಕೆಲಸ ಮಾಡೋದು, ಅಂದರೆ ಲೆಕ್ಕ ನೋಡ್ಕೊಳ್ಳೋದು. ಇದಕ್ಕೆ 15 ಪೋಸ್ಟ್ ಇದೆ. 15 ಟೋಟಲ್ಲು ಅದು 1737 ಪ್ಲಸ್ 15 ಎರಡು ಸೇರಿಸಿ 1752 ಪೋಸ್ಟ್ ಬರ್ತದೆ ಟೋಟಲು. ಅದರಲ್ಲಿ ನೀವು ವಿದ್ಯಾರ್ಹತೆ ಏನಪ್ಪ ಅಂತಂದರೆ ನಿಮಗೆ SSLC PUC, ಯಾವುದಕ್ಕೆ ಲೆಕ್ಕಿಗ ಮತ್ತು ಇದಕ್ಕೆ ನಿರ್ವಾಹಕಕ್ಕೆ SSLC PUC ಡಿಗ್ರಿ, ಈ 3 ಆಗಿರೋರು ಕೂಡ ನೀವು ಅಪ್ಲೈ ಮಾಡ್ಬೋದು. ಈ 3 ಯಾರಾಗಿರ್ತದೆ ಅದರಲ್ಲಿ ಯಾವುದಾಗಿರೋ ಓಕೆ, 3 ಜನನೂ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ವಯೋಮಿತಿ ಎಷ್ಟು ಹೇಳಿದ್ದಾರೆ ಅಂದರೆ 18 ವಯಸ್ಸಿಗೆ ಮೇಲ್ಪಟ್ಟು ಹಾಕಬೇಕು. 18 ವರ್ಷ ಒಳಗಡೆ ತಗೊಳ್ಳಲ್ಲ. ಮತ್ತು 35 ವರ್ಷ ಒಳಗಡೆ ಇರಬೇಕು. 35 ವರ್ಷದ ಒಳಗಡೆ ಮತ್ತು 18 ವರ್ಷದ ಮೇಲ್ಗಡೆ ಹಾಕಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದನ್ನು ಯಾವ ರೀತಿ ಇದು ಮಾಡ್ಕೋತಾರೆ ಏನಪ್ಪ ಅಂದರೆ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಅಂದರೆ ನಿಮಗೆ ಎಕ್ಸಾಮ್ ಕೊಡ್ತಾರೆ. ಆ ಎಕ್ಸಾಮ್ನಲ್ಲಿ ನೀವು ಜನರಲ್ ನಾಲೆಜು ಇದು ಕ್ವಶನ್ಗಳಿರ್ತವೆ, ಅವಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕು. ಅದಾದಮೇಲೆ ಕೌಶಲ್ಯ ಪರೀಕ್ಷೆ, ಅಂದರೆ ನಿಮ್ಮದು ಯಾವ ರೀತಿ ನೀವು ಇದನ್ನು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಿಮ್ಮನ್ನ ಎಕ್ಸಾಮ್ ಮಾಡ್ತಾರೆ. ಜೊತೆಗೆ ನೀವು 7ರಲ್ಲೂ ಎಷ್ಟು ಅಂಕಗಳನ್ನ ಪಡಿತೀರಾ ಅಂತ ನೋಡಿ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮನ್ನು ತಗೋತಾರೆ. ಇದು ಅಪ್ಲಿಕೇಶನ್ ಹಾಕೋಕ್ಕೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಫೀಸ್ ಎಷ್ಟಿದೆ ಅಂತಂದರೆ ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿ ಅವ್ರಿಗೆ 500 ಇದೆ. ಮತ್ತು 2A 2B 3A 3B ಇದಕ್ಕೆ 300 ರೂಪಾಯಿ ಇದೆ. ಮತ್ತು SC ST ಮತ್ತು ಪ್ರವರ್ಗ 1 ಇದಕ್ಕೆ 100 ರೂಪಾಯಿ ಇದೆ. ಅಂದರೆ ಅಪ್ಲಿಕೇಶನ್ ಫೀಸು. ಇದು ಇನ್ನೇನೋ ಶೀಘ್ರದಲ್ಲೇ ಬಿಡ್ತಾರೆ. ಇದನ್ನು ಬಿಟ್ಟಾಗ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇದನ್ನು ತಗೋಬೋದು. ಜೊತೆಗೆ ಇದನ್ನು ವಯೋಮಿತಿ ಸಡಿಲಿಕೆ ಕೂಡ ಇದೆ. ವಯೋಮಿತಿ ಸಡಿಲಿಕೆ ಏನಪ್ಪ ಅಂತಂದರೆ ಇದರಲ್ಲಿ 5 ವರ್ಷ SC STಗಳಿಗೆ ಏನಿದೆ 5 ವರ್ಷ ಪ್ರವರ್ಗ 1 ಈ 3ಕ್ಕೂ 5 ವರ್ಷ ಸಡಿಲಿಕೆ ಕೊಡ್ತಾರೆ. ಅಂದರೆ 35 ವರ್ಷ ಅಂತ ಹೇಳಿದರೆ ಅವರು 40 ವರ್ಷ ಆದ್ರೂ ಕೂಡ ಹಾಕ್ಬೋದು. ಯಾಕೆಂದರೆ 5 ವರ್ಷ ಹೆಚ್ಚು ಕಮ್ಮಿ ಹಾಕ್ಬೋದು, ಯಾಕೆಂದರೆ ಸಡಿಲಿಕೆ ಕೊಡ್ತಾರೆ. ಮತ್ತು 3 ವರ್ಷ ಜನರಲ್ ಕ್ಯಾಟಗರಿಯವ್ರಿಗೆ ಒಂದು 3 ವರ್ಷ ಡಿಫ್ರೆನ್ಸ್ ಇದ್ರೂ ಪರವಾಗಿಲ್ಲ, ನೀವು ಕೂಡ ಹಾಕ್ಬೋದು. ಹಾಕಿ ಈ ಪೋಸ್ಟ್ಗಳನ್ನ ತಗೋಬೋದು. ಕಲ್ಯಾಣ ಕರ್ನಾಟಕ ಅಂತಂದರೆ ಇದು ನನ್ನ ಪ್ರಕಾರ ಹುಬ್ಳಿ ಧಾರವಾಡ ಕಡೆ ಬರುತ್ತೆ. ನೀವು ಡ್ಯೂಟಿನ ಅಲ್ಲೇ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಡಿವಿಷನ್ ಆಗಿರೋದ್ರಿಂದ ಅದು 4 ಡಿವಿಷನ್ ಮಾಡ್ಕೊಂಡಿದ್ದಾರೆ. ನೀವು ಆ ಡಿವಿಷನ್ಗೆ ಹೋಗಿ ಕೆಲಸ ಮಾಡಬೇಕು. ಬಟ್ ಡಿವಿಷನ್ಗೆ ಹೋಗಿ ಕೆಲಸ ಮಾಡಾದ್ಮೇಲೆ ನೀವು 5 ರಿಂದ 10 ವರ್ಷ ಆದ್ಮೇಲೆ ಬೇಕಾದ್ರೆ ನೀವು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು. ನೋಡಿ ಬೇಕಾದರೆ ನೀವು ಈ ಕಡೆ ಇರೋರು ಅಂದರೆ ಹುಬ್ಳಿ ಧಾರವಾಡ ಕರ್ನಾಟಕ ಆ ಥರ ಇರ್ತದೆ. ನೋಡಿ ನೀವು ಹೆಂಗಾಗುತ್ತೆ ಹಂಗೆ ಮಾಡಿ. ಇಷ್ಟು ಈ KSRTCಲಿ ಇರುವಂಥ ನಿರ್ವಾಹಕ ಮತ್ತು ಗ್ರಾಮ ಲೆಕ್ಕಿಗ ಪೋಸ್ಟ್ಗಳ ಬಗ್ಗೆ ಇದು ಇನ್ಫಾರ್ಮೇಷನ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.